ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಿರುವ ಅಮೆರಿಕ ಇರಾನ್ ನಡುವೆ ಮಾತುಕತೆ ಏನಾಯಿತು? ಯುದ್ಧ ನಿಲ್ಲುತ್ತಾ ಇಲ್ವಾ? ಇರಾನ್ ಬಗ್ಗದೆ ಹೋದಲ್ಲಿ ಸರ್ವನಾಶ ಎಂದಿದ್ದೇಕೆ ಟ್ರಂಪ್? ರಕ್ತ ಸಿಕ್ತ ಬ್ಯಾಗ್, ಶೂ, ಮೃತಪಟ್ಟ ಮಕ್ಕಳ ಚಿತ್ರಣ, ಸಹಜ ಸ್ಥಿತಿಯತ್ತ ಮರಳುತ್ತಿರುವ ಆಟೋ ಗ್ಯಾಸ್ ಸ್ಥಿತಿ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಇವತ್ತಿನ ಕರ್ನಾಟಕ ಟಾಪ್ 20ಯಲ್ಲಿ. ಮಧ್ಯಪ್ರಾಚ್ಯದ 6 ವಾರಗಳ ಯುದ್ಧಕ್ಕೆ ಸದ್ಯ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಅದರ ಬೆನ್ನಲ್ಲೇ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಇರಾನ್ ಅಮೆರಿಕ ನಡುವೆ ಶಾಂತಿ ಮಾತುಕತೆಗೆ ಆರಂಭ ಆಗಿದೆ. ಪಾಕ್ ಮಧ್ಯಸ್ಥಿಕೆಯಲ್ಲಿ 71 ಸದಸ್ಯರ ನಿಯೋಗ ಶಾಂತಿ ಮಾತುಕತೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಮಾತುಕತೆಗೂ ಮುನ್ನ ಉಭಯ ರಾಷ್ಟ್ರಗಳ ನಾಯಕರ ಮಾತುಕತೆಗೆ ಪಾಕ್ ಪ್ರಧಾನಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಶಹಬಾಜ್ ಶರೀಫ್ ಮುಂದೆ ಇರಾನ್ ಹಲವು ಬೇಡಿಕೆಗಳನ್ನು ಇಟ್ಟಿತ್ತು. ಇದರಲ್ಲಿ ಲೆಬನಾನ್ನಲ್ಲಿ ಯುದ್ಧ ವಿರಾಮ ಜಾರಿಗೆ ತರುವುದು ಹಾಗೂ ಇರಾನ್ನ ಮುಟ್ಟುಗೋಲಾದ ಆಸ್ತಿಗಳನ್ನು ಬಿಡುಗಡೆ ಸೇರಿದಂತೆ ಹಲವು ಷರತ್ತುಗಳ ಬಗ್ಗೆ ಇರಾನ್ ಪ್ರಸ್ತಾಪಿಸಿತ್ತು. ಈ ಷರತ್ತುಗಳಲ್ಲಿ ಕತಾರ್ ಹಾಗೂ ವಿದೇಶಿ ಬ್ಯಾಂಕ್ಗಳಲ್ಲಿರುವ ಇರಾನ್ನ ಆಸ್ತಿಗಳನ್ನು ಬಿಡುಗಡೆ ಮಾಡೋಕೆ ಅಮೆರಿಕ ಒಪ್ಪಿಕೊಂಡಿದ್ದು, ಇದರಲ್ಲಿ ಕತಾರ್ನಲ್ಲಿರುವ 55,854 ಕೋಟಿ ಹಣ ಬಿಡುಗಡೆ ಮಾಡೋಕೆ ಅಮೆರಿಕ ಒಪ್ಪಿದೆ ಅಂತ ಮೂಲಗಳು ಹೇಳಿದೆ. ಇನ್ನೊಂದು ಕಡೆ ಆಸ್ತಿ ಬಿಡುಗಡೆಗೆ ಅಮೆರಿಕ ಒಪ್ಪಿಲ್ಲ ಅಂತ ಶ್ವೇತಭವನ ಹೇಳಿದೆ. ಆದರೆ ಲೆಬನಾನ್ ಮೇಲೆ ದಾಳಿ ನಡೀಬಾರದು, ಇಸ್ರೇಲ್ ಅಮೆರಿಕ ಎರಡೂ ದೇಶಗಳು ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸಬೇಕು ಅಂತ ಇರಾನ್ ಪಟ್ಟು ಹಿಡಿದಿದೆ. ಅಲ್ಲದೆ ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಹಾರ್ಮುಜ್ ನಮ್ಮದೇ ಸಾರಥ್ಯವೆಂದ ಇರಾನ್ ಹೇಳಿದೆ. ಅಮೆರಿಕದ ಯುದ್ಧ ನೌಕೆಗಳಿಗೆ ಅತ್ಯುನ್ನತ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ತುಂಬಲಾಗ್ತಾ ಇದೆ. ಇರಾನ್ ಮಾತುಕತೆಗೆ ಒಪ್ಪಿ ಒಪ್ಪಂದ ಮಾಡಿಕೊಳ್ಳದೆ ಇದ್ರೆ ಭೀಕರ ದಾಳಿ ನಡೆಸಲಾಗುತ್ತೆ, ಶಸ್ತ್ರಾಸ್ತ್ರಗಳನ್ನು ಪರಿಣಾಮಕಾರಿಯಾಗಿ ಬಳಸಲಾಗುತ್ತೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಇರಾನ್ ಜೊತೆಗೆ ಮಾತುಕತೆಗೆ ನಿಯೋಗ ಇಸ್ಲಾಮಾಬಾದ್ಗೆ ಭೇಟಿ ಕೊಟ್ಟಿದೆ. ಆದರೆ ಲೆಬನಾನ್ ಮೇಲಿನ ದಾಳಿಗಳು ನಿಲ್ಲುವವರೆಗೂ ಮಾತುಕತೆ ಇಲ್ಲ ಅಂತ ಹೇಳಿ ಇರಾನ್ ಹೇಳ್ತಿದೆ. ಜೊತೆಗೆ ಯುರೇನಿಯಂ ಅನ್ನು ಹಸ್ತಾಂತರಿಸಬೇಕು, ಹಾರ್ಮುಜ್ ಅನ್ನು ತೆರೆಯಬೇಕು ಎಂಬುದು ಸೇರಿ ಅಮೆರಿಕದ ಹಲವು ಷರತ್ತುಗಳನ್ನು ವಿಧಿಸಿ ಈ ಮಧ್ಯೆ ಟ್ರಂಪ್ ದೊಡ್ಡ ದಾಳಿಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಿನ 24 ಗಂಟೆಯಲ್ಲಿ ಎಲ್ಲವೂ ಕೂಡ ನಮ್ಗೆ ಗೊತ್ತಾಗುತ್ತೆ, ಎಲ್ಲವನ್ನೂ ಕೂಡ ರೀಸೆಟ್ ಮಾಡ್ಕೊಳ್ತೀವಿ. ಇದುವರೆಗೂ ತಯಾರಿಸಲಾದ ಅತ್ಯುನ್ನತ ಶ್ರೇಣಿಯ ಶಸ್ತ್ರಾಸ್ತ್ರ ಮದ್ದುಗುಂಡುಗಳನ್ನು ಯುದ್ಧ ನೌಕೆಗಳಿಗೆ ಲೋಡ್ ಮಾಡಲಾಗ್ತಾ ಇದೆ. ಈ ಹಿಂದೆ ಮಾಡಿದ್ದಕ್ಕಿಂತ ಉತ್ತಮವಾಗಿ ಅವುಗಳನ್ನು ಸ್ಫೋಟಿಸ್ತೇವೆ. ಇರಾನ್ ನಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳದೆ ಇದ್ರೆ ನಾವು ಅವುಗಳನ್ನು ಪರಿಣಾಮಕಾರಿಯಾಗಿ ಬಳಸ್ತೇವೆ ಅಂತ ಹೇಳಿ ಎಚ್ಚರಿಸಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಿರುವ ಸಂಧಾನ ಸಭೆಗೆ ಇರಾನ್ ನಿಯೋಗ ರಕ್ತಸಿಕ್ತ ಶಾಲಾ ಬ್ಯಾಗುಗಳು, ಬೂಟುಗಳು, ಬಿಳಿ ಹೂವುಗಳು ಮತ್ತು ಬಾಂಬ್ ದಾಳಿಯಲ್ಲಿ ಮೃತಪಟ್ಟ ಮಕ್ಕಳ ಚಿತ್ರಗಳೊಂದಿಗೆ ಬಂದಿದೆ. ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಜಂಟಿ ದಾಳಿ ನಡೆಸಿ ಸರ್ವೋಚ್ಚ ನಾಯಕ ಆಯತ್ ಒಲಾ ಅಲಿ ಖಮೇನಿಯನ್ನ ಕೊಂದ ಸಂದರ್ಭದಲ್ಲಿ ಮಿನಾ ಪ್ರದೇಶದಲ್ಲಿ ಬಾಲಕಿಯರ ಶಾಲೆ ಮೇಲೆ ಬಾಂಬ್ ದಾಳಿ ನಡೆದಿತ್ತು. ಈ ವಿಧ್ವಂಸಕ ಕೃತ್ಯದಲ್ಲಿ 168 ಮಕ್ಕಳು ಅಸುನೀಗಿದ್ರು. ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ವಿರಾಮ ಏರ್ಪಟ್ಟಿದ್ದು, ಶಾಶ್ವತವಾಗಿ ಯುದ್ಧ ಶಮನಕ್ಕೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೆಯುತ್ತಿದೆ. ಈ ಸಂದರ್ಭ ಶಾಲೆ ಮೇಲೆ ದಾಳಿ ನಡೆಸಿದ ಅಮೆರಿಕದ ಕರುಣಾಹೀನ ಕೃತ್ಯದ ಬಗ್ಗೆ ಗಮನ ಸೆಳೆಯೋಕೆ ಇರಾನ್ ಮುಂದಾಗಿದೆ. ಇದಕ್ಕಾಗಿ ಸ್ಪೀಕರ್ ಮೊಹಮ್ಮದ್ ಬಘೇರ್ ಖಾಲಿಬಾಫ್ ನೇತೃತ್ವದ ಇರಾನಿನ ನಿಯೋಗ ಮೃತಪಟ್ಟ ಮಕ್ಕಳ ಶೂ, ರಕ್ತಸಿಕ್ತ ಶಾಲಾ ಬ್ಯಾಗ್ ಮತ್ತು ಅವರ ಫೋಟೋಗಳೊಂದಿಗೆ ಬಂದಿದೆ. ವಿಮಾನದ ಸೀಟ್ಗಳಲ್ಲಿ ಮೃತಪಟ್ಟ ಮಕ್ಕಳ ಶೂ, ಬ್ಯಾಗ್ಗಳು ಮತ್ತು ಹೂವುಗಳನ್ನು ಇಟ್ಟು ಅದರ ಜೊತೆಗೆ ಅವರ ಚಿತ್ರಗಳನ್ನು ಇರಿಸಿರುವ ಫೋಟೋವನ್ನು ಸ್ಪೀಕರ್ ಎಕ್ಸ್ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿರುವ ಇರಾನ್ ರಾಯಭಾರ ಕಚೇರಿ ಸಹ ಈ ಚಿತ್ರವನ್ನು ಹಂಚಿಕೊಂಡಿದ್ದು, ನಾವು ಮಿನಾಬ್ನ ಮಕ್ಕಳನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಬರೆದುಕೊಂಡಿದೆ. ಯುದ್ಧದಿಂದ ಆಟೋ ಗ್ಯಾಸ್ ಸಿಗದೆ ಪರದಾಟದ ಪರಿಸ್ಥಿತಿ ಕೊನೆಗೂ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ನಿತ್ಯವೂ ಕಿಲೋಮೀಟರ್ ಗಟ್ಟಲೆ ಇರ್ತಾ ಇದ್ದಂತಹ ಆಟೋ ಕ್ಯೂ ಬೆಂಗಳೂರಿನ ಬಹುತೇಕ ಬಂಕುಗಳಲ್ಲಿ ಇವತ್ತು ಕಡಿಮೆ ಆಗಿದೆ. ಆಟೋ ಗ್ಯಾಸ್ ನಿನ್ನೆಯಿಂದ ಎಲ್ಲ ಬಂಕುಗಳಿಗೆ ಸರಬರಾಜಾಗ್ತಾ ಇದ್ದು ಕ್ಯೂ ನಿಲ್ಲುವ ಅಗತ್ಯ ಕಾಣ್ತಾ ಇಲ್ಲ. ಯಾವುದೇ ಕ್ಯೂ ಇಲ್ಲದೆ ಆಟೋ ಚಾಲಕರು ಗ್ಯಾಸ್ ಅನ್ನು ತುಂಬಿಸಿಕೊಂಡು ಹೋಗ್ತಿದ್ದಾರೆ. ನಗರದ ಬಹುತೇಕ ಬಂಕುಗಳಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇದೆ, ಆದರೆ ರೇಟ್ ಮಾತ್ರ ಒಂದು ಕಡೆ ಒಂದೊಂದಿದೆ. ಮೊದಲು 65 ರೂಪಾಯಿ ಇದ್ದಿದ್ದು ಈಗ 120 ರೂಪಾಯಿವರೆಗೂ ಕೂಡ ಆಗಿದೆ. ಸರ್ಕಾರ ರೇಟ್ ಕಡಿಮೆ ಮಾಡಿಸಬೇಕು ಅಂತ ಹೇಳಿ ಆಟೋ ಚಾಲಕರು ಮನವಿ ಮಾಡಿಕೊಂಡಿದ್ದಾರೆ. ಆಟೋ ಬಂಕ್ಗಳ ಮಧ್ಯೆ ಇದ್ದಂತಹ ಕ್ಯೂ ಕಡಿಮೆ ಆಗಿದೆ. ದೃಶ್ಯಗಳ ಸಮೇತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಿನ್ನೆ ರಾತ್ರಿಯಿಂದ ಬಹುತೇಕ ಬೆಂಗಳೂರಿನ ಖಾಸಗಿ ಮತ್ತು ಸರ್ಕಾರಿ ಸ್ವಾಮ್ಯದ ಬಂಕ್ಗಳಿಗೆ ನಿಗದಿತ ಪ್ರಮಾಣದಲ್ಲಿ, ಅಂದರೆ ಅವ್ರಿಗೇನು ಸ್ಟಾಕ್ ಇತ್ತು ಆ ಸ್ಟಾಕಿನ ಪ್ರಮಾಣದಲ್ಲಿ ಗ್ಯಾಸ್ ಬಂದಿರೋದ್ರಿಂದ, LPG ಗ್ಯಾಸ್ ಬಂದಿರೋದ್ರಿಂದ ಆಟೋ ಬಂಕ್ಗಳಲ್ಲಿ ಇಷ್ಟು ದಿನ ಏನಿತ್ತು, ಇಡೀ ದಿವಸ ಕಾಯಬೇಕಿತ್ತು, ರಾತ್ರಿ ಎಲ್ಲ ಬಂದು ಕಾಯ್ಕೊಂಡು ಅವರು ಗ್ಯಾಸನ್ನು ತುಂಬಿಸ್ಕೋಬೇಕಿತ್ತು. ಆ ರೀತಿಯ ಪರಿಸ್ಥಿತಿಗಳು ಕಾಣಿಸ್ತಿಲ್ಲ. ಈಗ ರೇಟ್ ಜಾಸ್ತಿ ಆಗಿದೆ, ಅದಕ್ಕೇನಾದರೂ ಕಡಿವಾಣ ಹಾಕಬೇಕು ಸರ್ಕಾರ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಟ ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಮಾಗಡಿ ರೋಡ್ನ ಟೋಲ್ ಗೇಟ್ ಗ್ಯಾಸ್ ಬಂಕ್ ಬಳಿ ಪ್ರತಿನಿತ್ಯ ಇರ್ತಾ ಇದ್ದ 2 ಲೈನ್ ಕ್ಯೂ ಇವತ್ತು 1 ಲೈನ್ ಬಂದಿದೆ. ಬಂಕ್ಗೆ ಪ್ರತಿನಿತ್ಯವೂ ಗ್ಯಾಸ್ ಲೋಡ್ ಪೂರೈಕೆ ಆಗ್ತಾ ಇರೋದ್ರಿಂದ ಪರದಾಟ ಸ್ವಲ್ಪ ಕಡಿಮೆ ಆಗಿತ್ತು. ಬೆಳಗ್ಗೆಯಿಂದ ಕಾದು ಆಟೋ ಚಾಲಕರು ಗ್ಯಾಸ್ ಹಾಕಿಸಿಕೊಳ್ತಾ ಇದ್ದು ಗ್ಯಾಸ್ ರೇಟ್ ವಿಚಾರದಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಗ್ಯಾಸ್ ದರ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ಹೋಗಿ ಗ್ಯಾಸ್ ಅನ್ನ ಹಾಕಿಸ್ಕೊಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೆಲವು ಕಡೆಗಳಲ್ಲಿ ಗ್ಯಾಸ್ ಸಮಸ್ಯೆ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನೂ ಕೂಡ ಹಲವು ಕಡೆಗಳಲ್ಲಿ ಇದೇ ರೀತಿಯಾದಂತ
ಪರಿಸ್ಥಿತಿ ಮುಂದುವರೆದಿರುವಂಥದ್ದು. ಈಗ ಗಮನಿಸ್ಬೋದು, ನಾನೀಗ ಮಾಗಡಿ ಟೋಲ್ ಗೇಟ್ ರಸ್ತೆಯ ಬಳಿ ಇದ್ದೀನಿ. ಇಲ್ಲಿರುವಂಥ ಗ್ಯಾಸ್ ಬಂಕ್ನಲ್ಲಿ ಭಾರತ್ ಪೆಟ್ರೋಲಿಯಂನಿಂದ ಪ್ರತಿನಿತ್ಯವೂ ಕೂಡ ಇಲ್ಲಿ ಗ್ಯಾಸ್ ಸಪ್ಲೈ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಆಟೋದವರು ಕ್ಯೂ ಅಲ್ಲಿ ನಿಂತ್ಕೊಂಡು ಇಲ್ಲಿ ಗ್ಯಾಸನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ವಿಶೇಷ ಅಂದರೆ ಎರಡೂ ರಸ್ತೆಗಳಲ್ಲೂ ಕೂಡ ಆಟೋಗಳು ನಿಲ್ತಾ ಇದ್ವು. ಆದರೆ ಈಗ ಎರಡೂ ರಸ್ತೆಗಳಲ್ಲಿಲ್ಲ, ಒಂದು ರಸ್ತೆಯಲ್ಲಿ ಈ ರೀತಿಯಾಗಿ ಕ್ಯೂ ನಿಂತಿರುವಂಥದ್ದು. ಆಟೋಗಳು ಎಲ್ಲ ಕಡೆಗಳಲ್ಲೂ ಸಿಗ್ತಾ ಇಲ್ಲ. ಕೊಂಚ ಪರವಾಗಿಲ್ಲ, ಚೇತರಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದೀವಿ. ಆದರೆ ಇನ್ನೂ ಕೂಡ ಈ ರೀತಿಯ ಆಟೋಗಳು ಕ್ಯೂ ನಿಲ್ಲೋದು ತಪ್ಪಬೇಕು ಅನ್ನುವಂಥ ಮಾತುಗಳನ್ನು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಬಗೆಹರಿಬೇಕು ಅನ್ನುವಂಥ ಮಾತನ್ನು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಕೊರತೆಯಿಂದ ಹಾಸನ ನಗರದ ಎಂಜಿ ರಸ್ತೆಯಲ್ಲಿರುವ ಭಗತ್ ಸಿಂಗ್ ಫುಡ್ ಕೋರ್ಟ್ನಲ್ಲಿರುವ ಬಹುತೇಕ ಚಿಕ್ಕ ಹೋಟೆಲ್ಗಳು ಬಂದಾಗಿದ್ವು. ಕೆಲ ಹೋಟೆಲ್ಗಳಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬದಲಿಗೆ ಗೃಹ ಬಳಕೆಯ ಸಿಲಿಂಡರ್ ಅನ್ನು ಬಳಸಲಾಗ್ತಿತ್ತು. ಅಂತಹ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಸಿಲಿಂಡರ್ ಅನ್ನು ವಶಕ್ಕೆ ಪಡೆದ ಪ್ರಕರಣ ದಾಖಲಿಸಿದ್ರು. ಇದರಿಂದಾಗಿ ಸಣ್ಣ ಹೋಟೆಲ್ ಮಾಲೀಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ರು. ಇದನ್ನು ಮನಗಂಡಂತಹ ಆಹಾರ ಇಲಾಖೆ ಮತ್ತು HP ಗ್ಯಾಸ್ ಕಂಪನಿ ಸಣ್ಣ ಹೋಟೆಲ್ಗಳ ನೆರವಿಗೆ ಧಾವಿಸಿದೆ. HP ಕಂಪನಿಗೆ 5 ಕೆಜಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಪೂರೈಕೆ ಮಾಡುವಂತೆ ಆಹಾರ ಇಲಾಖೆಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಫುಡ್ ಕೋರ್ಟ್ನಲ್ಲಿ ಬಾಗಿಲು ಮುಚ್ಚಿದ ಹೋಟೆಲ್ಗಳಿಗೆ 5 ಕೆಜಿಯ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದೆ. ಹಾಸನ್ ಗ್ಯಾಸ್ ಸಪ್ಲೈ ವತಿಯಿಂದ 613 ರೂಪಾಯಿಗೆ 5 ಕೆಜಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಅನ್ನ ಆಹಾರ ಇಲಾಖೆ ಅಧಿಕಾರಿಗಳು ವಿತರಿಸಿದ್ರು. ಗ್ಯಾಸ್ ಖಾಲಿಯಾದ ಕೂಡಲೇ ಬುಕ್ ಮಾಡಿದ್ರೆ ಮತ್ತೆ ಸಿಲಿಂಡರ್ ವಿತರಿಸುವುದಾಗಿ HP ಕಂಪನಿಯ ಅಧಿಕಾರಿಗಳು ತಿಳಿಸಿದ್ದಾರೆ. 5 ಕೆಜಿ ಸಿಲಿಂಡರ್ ಸಿಕ್ಕಿದ್ರಿಂದ ಫುಡ್ ಕೋರ್ಟ್ನ ಸಣ್ಣ ವ್ಯಾಪಾರಿಗಳು ನಿಟ್ಟುಸಿರನ್ನು ಬಿಟ್ಟಿದ್ದು ಆಹಾರ ಇಲಾಖೆ ಮತ್ತು HP ಗ್ಯಾಸ್ ಕಂಪನಿಗೆ ಧನ್ಯವಾದ ಹೇಳಿದ್ದಾರೆ. ಮಂಡ್ಯದಲ್ಲಿ ಆಟೋ ಗ್ಯಾಸ್ ತುಂಬಿಸಿಕೊಳ್ಳೋಕೆ ಚಾಲಕರು ಮುಗಿಬಿದ್ದಿದ್ದಾರೆ. ಮಂಡ್ಯ ನಗರದಲ್ಲಿ ಕಳೆದೊಂದು ವಾರದಿಂದ ಆಟೋ ಗ್ಯಾಸ್ ಇಲ್ಲದೆ ಸಮಸ್ಯೆಯಾಗಿತ್ತು. ಆದರೆ ನಿನ್ನೆ ರಾತ್ರಿ ಗ್ಯಾಸ್ ಟ್ಯಾಂಕರ್ ಬಂದಿದ್ದು ಇದೀಗ ಬಂದಿರುವ ಗ್ಯಾಸ್ ಖಾಲಿಯಾಗುತ್ತೆ ಎಂಬ ಆತಂಕದಿಂದ ಮುಂಜಾನೆಯಿಂದಲೇ ನೂರಾರು ಆಟೋ ಚಾಲಕರು ಗ್ಯಾಸ್ ಬಂಕ್ಗೆ ಮುಗಿಬಿದ್ದಿದ್ದಾರೆ. ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸ್ ತುಂಬಿಸಿಕೊಳ್ಳುತ್ತಿದ್ದಾರೆ. ಆದರೆ ಆಟೋ ಗ್ಯಾಸ್ ದರ 54 ರೂಪಾಯಿಯಿಂದ ಸದ್ಯ 99 ರೂಪಾಯಿಗೆ ತಲುಪಿದ್ದು ಚಾಲಕರು ಅಸಮಾಧಾನ ಹೊರಹಾಕಿದ್ದಾರೆ. ಅನಿವಾರ್ಯವಾಗಿ ಗ್ಯಾಸ್ ಹಾಕಿಸಿಕೊಳ್ಳಲೇಬೇಕಿದೆ. ಇದರಿಂದ ಜೀವನ ನಡೆಸೋಕೆ ಕಷ್ಟವಾಗ್ತಾ ಇದೆ. ಆದರೆ ಪ್ರಯಾಣಿಕರ ಬಳಿ ಆಟೋ ದರವನ್ನು ಹೆಚ್ಚಾಗಿ ಕೇಳಿದ್ರೆ ಕೊಡಲ್ಲ ಅಂತ ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಮತದಾನ ಮುಗಿತು. ಆದರೆ ಕಾಂಗ್ರೆಸ್ನಲ್ಲಿ ಬಂಡಾಯ ಗೊಂದಲ ಯಾವುದೂ ಬಗೆಹರಿದಿಲ್ಲ. ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡದ ಹಿನ್ನೆಲೆಯಲ್ಲಿ ಆರಂಭವಾಗಿದ್ದ ಜಟಾಪಟಿ ಚುನಾವಣೆ ಮುಗಿದ ಮೇಲೂ ಮುಂದುವರೆದಿದೆ. ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡದ ಸಚಿವ ಜಮೀರ್ ಅಹಮದ್ ವಿರುದ್ಧ ಮತ್ತೊಂದು ಮುಸ್ಲಿಂ ಬಣ ತಿರುಗಿ ಬಿದ್ದಿದೆ. ಜಮೀರ್ ಅಹಮದ್ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡಿಲ್ಲ. ಪ್ರಚಾರಕ್ಕೆ ಅಂತ ಬಂದಿದ್ರು ಅವರ ನಡೆ ಯಾರಿಗೂ ಸಮಾಧಾನ ತಂದಿರಲಿಲ್ಲ. ಮುಸ್ಲಿಂ ನಾಯಕರ ಮನವೊಲಿಕೆ ಮಾಡದೆ ಜಮೀರ್ ನಿರ್ಲಕ್ಷ್ಯ ಮಾಡಿದ್ದಾರೆ. ಜಮೀರ್ ಜೊತೆಗೆ MLC ಹಾಗೂ ಆಕಾಂಕ್ಷಿ ಅಬ್ದುಲ್ ಜಬ್ಬಾರ್ ಸಹ ಪ್ರಚಾರದಿಂದ ದೂರ ಉಳಿದಿದ್ರು. ಯಾರೆಲ್ಲ ಪ್ರಚಾರ ನಡೆಸಲಿಲ್ವೋ ಅವರ ವಿರುದ್ಧ ಕ್ರಮ ಆಗಲೇಬೇಕೆಂದು ಒಂದು ಬಣ ಪಟ್ಟು ಹಿಡಿದಿದೆ. ಈಗಾಗಲೇ ಸಚಿವ ಜಮೀರ್ ವಿರುದ್ಧ ಹೈಕಮಾಂಡ್ಗೆ ಖುದ್ದು ಸುರ್ಜೇವಾಲಾ ರಿಪೋರ್ಟ್ ನೀಡಿದ್ದಾರೆ. ಈ ವರದಿ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಹೈಡ್ರಾಮಾ ಶುರುವಾಗಿದ್ದು ಸಸ್ಪೆಂಡ್ ಮಾಡುವ ಮುನ್ನವೇ MLC ಅಬ್ದುಲ್ ಜಬ್ಬಾರ್ ರಾಜೀನಾಮೆ ನೀಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ, ಚುನಾವಣಾ ಹುನ್ನಾರ ಆರೋಪಕ್ಕೆ ಬೇಸತ್ತು ಅಬ್ದುಲ್ ಜಬ್ಬಾರ್ ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆ ನೀಡಿದ್ದಾರೆ. ಇದರ ಜೊತೆಗೆ ಇನ್ನು 2 ರಿಂದ 3 ಅಲ್ಪಸಂಖ್ಯಾತ ನಾಯಕರ ತಲೆದಂಡವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇದು ಮತ್ತೊಂದು ರಾಜಣ್ಣ ಕೇಸ್ ಆಗುತ್ತಾ ಅಥವಾ ಜಮೀರ್ ಸೇಫ್ ಆಗ್ತಾರಾ? ಕಾದು ನೋಡಬೇಕಿದೆ. ಇದು ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಒಂದು ನಮೂನೆ ಇದು ಹಿಂಬರ ಇದು ಕಾಲು ಎಳೆಯೋ ಕೆಲಸ ಮಾಡ್ತಾರಲ್ಲ, ಇದು ಬೇಜಾರಾಗಿರುತ್ತೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಂಪುಟ ಪುನರ್ರಚನೆಯ ಸದ್ದು ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಬೈ ಎಲೆಕ್ಷನ್ ಮುಗಿತು, 3 ರಾಜ್ಯಗಳ ಚುನಾವಣೆ ಮುಗಿದಿದೆ. ಹೀಗಾಗಿ ಕೆಲ ಶಾಸಕರು ಸದ್ದಿಲ್ಲದೆ ದೆಹಲಿ ಟೂರ್ಗೆ ಪ್ಲಾನ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಶಾಸಕರು ಭಾನುವಾರ ದೆಹಲಿಗೆ ತೆರಳಿ ಸಚಿವ ಸ್ಥಾನಕ್ಕೆ ಲಾಬಿ ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಲ್ಲದೆ 3 ವರ್ಷ ಆಗ್ತಾ ಇದೆ, ಸಂಪುಟ ಪುನರ್ರಚನೆ ಮಾಡಿ 20ಕ್ಕೂ ಹೆಚ್ಚು ಸಚಿವರನ್ನ ಕೈಬಿಡಿ, ಉಳಿದವರಿಗೆ ಅವಕಾಶ ಕೊಡಿ ಅಂತೇಳಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಡುವುದಕ್ಕೆ ರೆಡಿಯಾಗಿದ್ದಾರೆ. ನಾಯಕತ್ವ ತೀರ್ಮಾನಕ್ಕೂ ಮುನ್ನವೇ ಸಂಪುಟ ಪುನರ್ರಚನೆಗೆ ಪಟ್ಟನ್ನ ಹಿಡಿಯೋದಕ್ಕೆ ಶಾಸಕರು ಪ್ಲಾನ್ ಮಾಡಿರುವುದು ಮತ್ತಷ್ಟು ಕುತೂಹಲವನ್ನ ಕೆರಳಿಸಿದೆ. ಈ ಬಗ್ಗೆ ಮಾತನಾಡಿರುವ ಮಾಜಿ ಸಚಿವ TB ಜಯಚಂದ್ರ, ಮುಂದಿನ ಸಂಪುಟ ಪುನರ್ರಚನೆಯ ಮೇಲೆ ನಮ್ಮನ್ನ ಪರಿಗಣಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉಪಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಅದು ಮುಂದೂಡಿಕೊಟ್ಟಿತ್ತು. ಈಗ ನಾಳೆ ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ದೆಹಲಿನಲ್ಲಿರ್ತಾರೆ, ಅವ್ರು ಹೋಗಿ ಭೇಟಿ ಮಾಡಬೇಕು ಅಂತಕ್ಕಂಥ ಸಾಮೂಹಿಕ ಅಭಿಪ್ರಾಯ. ಯಾರ ನಾಯಕತ್ವ ಯಾರೊಬ್ಬರದು ಅಂತಲ್ಲ, ಎಲ್ಲರೂ ಸೇರಿ ಅದನ್ನು ವರಿಷ್ಠರನ್ನು ನೋಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾಳೆ ನಾಡಿದ್ದು ಹೋಗ್ತಾ ಇದ್ದೀವಿ. ಚಿಕ್ಕಮಗಳೂರು ತಾಲೂಕಿನ ಮಾಣಿಕ್ಯಧಾರದಲ್ಲಿ ನಾಪತ್ತೆಯಾದ 4 ದಿನಗಳ ಬಳಿಕ ಶವವಾಗಿ ಪತ್ತೆಯಾದ ಕೇರಳಂನ ಬಾಲಕಿ ಶ್ರೀನಂದ ಆತ್ಮಹತ್ಯೆಗೆ ತಂದೆ ಬೈದದ್ದೇ ಕಾರಣವಾಯ್ತಾ ಅನ್ನುವಂತಹ ಅನುಮಾನ.
ಬಾಲಕಿ ಆತ್ಮಹತ್ಯೆಗೂ ಮುನ್ನ ಕೊನೆಯದಾಗಿ 15 ನಿಮಿಷಗಳ ಕಾಲ ಫೋನಿನಲ್ಲಿ ಓರ್ವ ಸ್ನೇಹಿತೆಯ ಬಳಿ ಮಾತನಾಡಿದ್ಲು. ಆಗ ಆಕೆ ತಂದೆ ಯಾವಾಗ್ಲೂ ಮೊಬೈಲ್ನಲ್ಲಿ ಇರ್ತೀಯಾ, ಮೊಬೈಲ್ ಬಳಕೆ ಕಡಿಮೆ ಮಾಡುವಂತ ಬೈದಿದ್ರು. ಇದಾದ ಬಳಿಕ ಬಾಲಕಿ ಮಾಣಿಕ್ಯಧಾರದ 1500 ಅಡಿ ಎತ್ತರದ ಬೆಟ್ಟದ ಮೇಲಿಂದ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಪೊಲೀಸರು ತಂದೆ ಮೊಬೈಲ್ ಅನ್ನು ವಶಕ್ಕೆ ಪಡೆದು ಚೆಕ್ ಮಾಡಿದಾಗ ಕೊನೆಯದಾಗಿ 1000 ಸೆಕೆಂಡ್ಗಳ ಓರ್ವ ಸ್ನೇಹಿತ ಮಾತಾಡಿರುವುದು ಸ್ಪಷ್ಟವಾಗಿದೆ. ಹಾಗಾಗಿ ಪೊಲೀಸರು ಬಹುತೇಕ ಇದು ಸಂಪೂರ್ಣ ಆತ್ಮಹತ್ಯೆ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಕುಟುಂಬಸ್ಥರು ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂತವಳಲ್ಲ ಅಂತ ಹೇಳಿ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ದೂರು ಕೊಟ್ಟಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡ ಗ್ರಾಮಾಂತರ ಪೊಲೀಸರು ಇಬ್ಬರು ತಜ್ಞ ವೈದ್ಯರೊಂದಿಗೆ ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮೂಲಕ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಸಾವಿನ ಸತ್ಯ ಹೊರಬರಲಿದ್ದು ಪೊಲೀಸರ ತನಿಖೆಯ ಹಾದಿ ಕೂಡ ಬದಲಾಗಲಿದೆ. ನೀರಾನೆ ದಾಳಿಗೆ ಪಶು ವೈದ್ಯ ಡಾಕ್ಟರ್ ಸಮೀಕ್ಷಾ ಮೃತಪಟ್ಟ ಪ್ರಕರಣ ಸಂಬಂಧ ದಾಳಿ ಮಾಡಿದ್ದ ಗರ್ಭಿಣಿ ನೀರಾನೆ ಮೇಲೆ ಬನ್ನೇರುಘಟ್ಟ ಮತ್ತು ಮೈಸೂರು ಝೂನಿಂದ ಆಗಮಿಸಿದ್ದ ವೈದ್ಯಾಧಿಕಾರಿಗಳು ತೀವ್ರ ನಿಗಾ ವಹಿಸಿದ್ದಾರೆ. ರಾಜ್ಯ ಮೃಗಾಲಯ ಪ್ರಾಧಿಕಾರ ನಿಯೋಜಿಸಿರುವ ಮೈಸೂರಿನ ಡಾಕ್ಟರ್ ಮದನ್ ಹಾಗೂ ಬನ್ನೇರುಘಟ್ಟದ ಡಾಕ್ಟರ್ ಆನಂದ್ರಿಂದ ನೀರಾನೆಗೆ ಚಿಕಿತ್ಸೆ ಮುಂದುವರೆದಿದೆ. 2 ದಿನಗಳ ಕಾಲ ನೀರಾನೆಗೆ ವೈದ್ಯರ ತಂಡ ಚಿಕಿತ್ಸೆ ಕೊಟ್ಟಿದ್ದು, ನೀರಾನೆಗೆ ಡಾಟ್ ಮಾಡಿ ವಿವಿಧ ಸ್ಯಾಂಪಲ್ ಕಲೆ ಹಾಕಿದ್ದಾರೆ. ನೀರಾನೆಯ ರಕ್ತ, ಸಗಣಿ, ಬ್ಲಡ್ ಕ್ಲಾಟ್ಸ್ ರೀತಿ ವಿವಿಧ ಮಾದರಿಗಳನ್ನು ವೈದ್ಯರು ಸಂಗ್ರಹಿಸಿದ್ದು, ನೀರಾನೆ ಆರೋಗ್ಯ ಸಂಬಂಧ ಇವತ್ತು ಸಂಜೆ ಅಥವಾ ನಾಳೆ ವರದಿ ಕೊಡಲಿದ್ದಾರೆ. ಇಬ್ಬರು ವೈದ್ಯರು ನೀಡುವ ವರದಿಯಲ್ಲಿ ನೀರಾನೆ ಹೊಟ್ಟೆಯಲ್ಲಿರುವ ಮರಿ ಬದುಕಿದೆಯಾ ಅಥವಾ ಮೃತಪಟ್ಟಿದೆಯಾ ಅನ್ನೋದು ಗೊತ್ತಾಗುತ್ತೆ. ನೀರಾನೆ ಮರಿ ಹೊಟ್ಟೆಯಲ್ಲೇ ಮೃತಪಟ್ಟಿರುವ ಶಂಕೆ ಇದ್ದು, ಸಮೀಕ್ಷಾ ಸಾಯುವ ಮುನ್ನವೇ 3-4 ದಿನದಲ್ಲಿ ನೀರಾನೆ ಮರಿ ಹಾಕುವ ನಿರೀಕ್ಷೆ ಇಟ್ಟಿದ್ದ ಮೃಗಾಲಯ ಅಧಿಕಾರಿಗಳು ಸಮೀಕ್ಷಾ ಮೇಲೆ ದಾಳಿ ಮಾಡಿದ ನೀರಾನೆ ಈ ಹಿಂದೆ 2 ಬಾರಿ ಗರ್ಭಿಣಿಯಾಗಿ ಮರಿ ಕಳ್ಕೊಂಡಿತ್ತು. ಮರಿ ಹಾಕಿದಾಗ ನೀರಿನಲ್ಲೇ ಮೃತಪಟ್ಟಿದ್ದ ನೀರಾನೆ ಮರಿಗಳು. ಹೀಗಾಗಿ ಮೃಗಾಲಯದ ಅಧಿಕಾರಿಗಳು ಈ ಬಗ್ಗೆ ತೀವ್ರ ನಿಗಾ ಇಟ್ಟಿದ್ದಾರೆ.